ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ಆರೋಗ್ಯ ಪೌಷ್ಟಿಕತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮ್ಮ ಕರ್ನಾಟಕ ಆರ್ಥಿಕತೆಯ 4ನೇ ಅಧ್ಯಾಯ ಆಗಿರುವಂತಹ ಕೈಗಾರಿಕೆ ಮತ್ತು ತೃತೀಯ ವಲಯದಲ್ಲಿನ ಕಡೆಯ ಒಂದು ವಿಷಯವಾಗಿದೆ. Dear students, I will be explaining to you about health and nutrition in Karnataka in my video today. This is the last topic in the 4th chapter, Industry and Tertiary Sector, of your optional paper Karnataka Economy. ಇಲ್ಲಿಯವರೆಗೂ ಹಿಂದಿನ ವಿಡಿಯೋಗಳಲ್ಲಿ ನೀವು ಕರ್ನಾಟಕ ರಾಜ್ಯದಲ್ಲಿನ ಮೂಲಭೂತ ಸೌಕರ್ಯಗಳಾದ ಶಕ್ತಿ ವಲಯ, ಸಾರಿಗೆ ವ್ಯವಸ್ಥೆ, ಸಂಪರ್ಕ ಸೇವೆಗಳು ಮತ್ತು ವಿದೇಶಿ ವ್ಯಾಪಾರ ಇವೆಲ್ಲದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಇದರ ಜೊತೆಗೆ ಆರೋಗ್ಯ ಕೂಡ ಬಹಳ ಮುಖ್ಯವಾದದ್ದು. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಸೌಲಭ್ಯಗಳು ಹೇಗಿದೆ ಮತ್ತು ಪೌಷ್ಟಿಕತೆಯ ಪ್ರಮಾಣ ಮತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಈ ಆರೋಗ್ಯ ಮತ್ತು ಪೌಷ್ಟಿಕತೆ ಅಂದ್ರೇನು, ಯಾಕೆ ಇವೆರಡನ್ನು ಸೇರಿಸಿ ಒಂದು ವಿಷಯವಾಗಿ ಮಾಡಿದರೆ ನಿಮ್ಮ ಸಿಲೆಬಸ್ಸಲ್ಲಿ ಅಂತಂದರೆ, ಈ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಪರಸ್ಪರ ಬಹಳ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಪೌಷ್ಟಿಕತೆ ಸರಿಯಾಗಿ ಇದ್ದರೆ ಮಾತ್ರ ನಾವು ಆರೋಗ್ಯಕರವಾಗಿ ಇರೋದಕ್ಕೆ ಸಾಧ್ಯ. ಪೌಷ್ಟಿಕಾಂಶ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡರ ಮೇಲೂ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ಪೌಷ್ಟಿಕತೆ ಇದ್ದರೆ ಸರಿಯಾದ ಆರೋಗ್ಯ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಇವೆರಡು ಬಹಳ ನಿಕಟವಾದ ಸಂಬಂಧ ಹೊಂದಿರೋದ್ರಿಂದ ಇವೆರಡನ್ನು ಸೇರಿಸಿ ನಾವು ಕೆಲವೊಂದು ವಿಷಯಗಳನ್ನು ಇಲ್ಲಿ ತಿಳ್ಕೊಬೇಕಾಗಿದೆ. ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಆರೋಗ್ಯ ಗಮನೀಯವಾದ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲದೆ ಒಂದು ದೇಶ, ರಾಜ್ಯ ಅಥವಾ ಒಂದು ಪ್ರದೇಶದ ಆರೋಗ್ಯ ಮತ್ತು ಪೌಷ್ಟಿಕತೆಯ ಸ್ಥಿತಿ ಅಲ್ಲಿನ ಅನೇಕ ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ವಿಚಾರಗಳಾದ ಸಾವಿನ ಪ್ರಮಾಣ, ಜೀವಿತಾವಧಿ, ಶಿಶು ಮರಣ ಪ್ರಮಾಣ, ಮಾತೃತ್ವ ಮರಣ ಅಥವಾ ತಾಯಿಯ ಮರಣ ಪ್ರಮಾಣ ಇವೆಲ್ಲವನ್ನು ಈ ಎರಡು ಅಂಶಗಳು ಪ್ರತಿಫಲಿಸುತ್ತೆ. ಈ ಆರೋಗ್ಯ ಮತ್ತು ಪೌಷ್ಟಿಕತೆಯ ಸ್ಥಾನ ಅಥವಾ ಅದರ ಮಟ್ಟ ಹೇಗಿದೆ ಅನ್ನೋದು ನಮಗೆ ಈ ಸಾವಿನ ಪ್ರಮಾಣದ ಸಂಖ್ಯೆ, ಜೀವಿತಾವಧಿ, ಶಿಶು ಮರಣ ದರ, ಮಾತೃತ್ವ ಮರಣ ದರ ಇದರಿಂದ ಬಹಳ ಸುಲಭವಾಗಿ ತಿಳಿಯೋದಕ್ಕೆ ಸಾಧ್ಯ. ಹಾಗೆ ಬಡತನ ಮತ್ತು ನಿರುದ್ಯೋಗವೂ ಕೂಡ ಜನರ ಆರೋಗ್ಯ ಮತ್ತು ಪೌಷ್ಟಿಕತೆಯ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರುತ್ತೆ. ಈ ಬಡತನ ಮತ್ತು ನಿರುದ್ಯೋಗದ ಮಟ್ಟ ಒಂದು ದೇಶದಲ್ಲಿ ಹೇಗಿದೆ ಅಂದರೆ ಅದನ್ನು ತಿಳ್ಕೊಂಡ್ರೆ ನಾವು ಆ ದೇಶದ ಆರೋಗ್ಯ ಮತ್ತು ಪೌಷ್ಟಿಕತೆಯ ಪ್ರಮಾಣ ಕೂಡ ಹೇಗಿರ್ಬೋದು, ಅದರ ಪರಿಸ್ಥಿತಿ ಕೂಡ ಯಾವ ರೀತಿ ಇರ್ಬೋದು ಅಂತ ಬಹಳ ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಆರೋಗ್ಯ ಮತ್ತು ಪೌಷ್ಟಿಕತೆ ಅನೇಕ ಅಂಶಗಳ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ಮತ್ತು ಇವೆರಡರ ಮೇಲೆ ಇನ್ನಿತರ ಅಂಶಗಳು ಪ್ರಭಾವವನ್ನು ಬೀರೋದ್ರಿಂದ ಇವೆರಡರ ಅಧ್ಯಯನ ತುಂಬ ಮಹತ್ವದ್ದಾಗಿದೆ. Dear students, in my previous videos I have explained to you in detail about the various infrastructural facilities of Karnataka, namely energy, transport, communication, foreign trade, and now in today's video I'll be explaining to you about health and nutrition. Health is also one of the important social infrastructure which is very important for a country's development. Economic development is also dependent on the health facilities of that particular state or country. Here in this topic you are going to know or study about health and nutrition. Why are these two concepts put together? Because these two concepts are very closely interrelated and they are dependent. That is, health is dependent on the nutrition level. If a person is not getting proper nutrition, then definitely his health will be at stake or his health will be very badly affected.
For both good physical and mental health, good nutrition is very, very important. And health and nutrition, both of them are not only interrelated, but they also play a very important role in the development of a country or an economy. And health and nutrition of a country or a state is reflected in the death rate, life expectancy, infant mortality rate, and maternal mortality rate of that particular state or country. If we come to know about the statistics or the data regarding the death rate, life expectancy, infant mortality rate, and maternal mortality rate of a state or a nation, then it is easier to know about the health and nutrition status of that particular region. And not only that, poverty and unemployment also has a tremendous influence on the health and nutrition level of people. By knowing the level of poverty and the level of employment, we can very easily assume the level of health and nutrition of people in that particular region or state. So hence, health and nutrition are influencing many factors, and it is also getting influenced by many other factors. Hence, it becomes important for us to study about the health and nutritional aspects of ಕರ್ನಾಟಕ. ಮೊದಲಿಗೆ ನಾವು ಕರ್ನಾಟಕದ ಆರೋಗ್ಯದ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳೋಣ, ನಂತರ ಪೌಷ್ಟಿಕತೆಯ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಸುಮಾರು 1681 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 253 ಸಮುದಾಯ ಆರೋಗ್ಯ ಕೇಂದ್ರಗಳು, 8143 ಕುಟುಂಬ ಕಲ್ಯಾಣ ಕೇಂದ್ರಗಳು ಮತ್ತು 123 ನಗರ ಆರೋಗ್ಯ ಕೇಂದ್ರಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇದಿಷ್ಟು ನಾನೇನು ಹೇಳಿದೆ, ಇವೆಲ್ಲ ಸಾರ್ವಜನಿಕ ವಲಯಕ್ಕೆ ಸೇರಿರುವಂತಹ ಆರೋಗ್ಯ ಕೇಂದ್ರಗಳು. ಇವನ್ನು ಬಿಟ್ಟು ಇನ್ನು ಖಾಸಗಿ ವಲಯದ ಆರೋಗ್ಯ ಕೇಂದ್ರಗಳಂತೂ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರಾಜ್ಯಾದ್ಯಂತ ಕಾರ್ಯಾಚರಣೆ ಮಾಡ್ತಾ ಇರೋದು ಕಂಡುಬರುತ್ತೆ. ಈ ಅನೇಕ ಆರೋಗ್ಯ ಕೇಂದ್ರಗಳು ಅಂದರೆ ಈ ಸಾರ್ವಜನಿಕ ವಲಯಕ್ಕೆ ಸೇರಿರುವಂತಹ ಇಲ್ಲಿ ನಾನು ಈಗ ತಾನೇ ಹೇಳಿದಂತಹ ಇಷ್ಟು ಆರೋಗ್ಯ ಕೇಂದ್ರಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಉದಾಹರಣೆಗೆ ಕಟ್ಟಡದ ಕೊರತೆ, ಶೌಚಾಲಯದ ಸೌಲಭ್ಯದ ಕೊರತೆ, ವಿದ್ಯುತ್ ಸರಬರಾಜಿನ ಕೊರತೆ, ಕುಡಿಯುವ ನೀರಿನ ಸೌಲಭ್ಯದ ಕೊರತೆ, ಔಷಧಿಗಳ ಕೊರತೆ, ವೈದ್ಯಕೀಯ ಸಿಬ್ಬಂದಿಯ ಅಭಾವ ಇತ್ಯಾದಿ ಇತ್ಯಾದಿ. ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಆರೋಗ್ಯ ಕೇಂದ್ರಗಳ ಒಂದು ಸ್ಥಿತಿ ಅಂತ ಹೇಳ್ಬೋದು. ಹೀಗಾಗಿ ಈ ಎಲ್ಲ ಸಮಸ್ಯೆಗಳ ಕಾರಣದಿಂದಾಗಿ ಈಗಲೂ ಸಹ 21ನೇ ಶತಮಾನದಲ್ಲಿ ಇರುವಂತಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಶು ಮತ್ತು ತಾಯಿ ಮರಣ ಪ್ರಮಾಣ ಈಗಲೂ ಕೆಲವೊಂದು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಇದೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಪ್ರತಿ ವರ್ಷ ಸರಾಸರಿ ತನ್ನ GDP ಅಂದರೆ ತನ್ನ ರಾಜ್ಯದ ಆದಾಯ, GDPಯ ಮೂಲಕ ಅಳತೆ ಮಾಡಲಾಗುವ ರಾಜ್ಯದ ಒಟ್ಟು ಆದಾಯದಲ್ಲಿ 3.2% ಹಣವನ್ನು ಆರೋಗ್ಯಕ್ಕಾಗಿ ಖರ್ಚು ಮಾಡ್ತಾ ಇದೆ. ಈ 3.2% ಮೊತ್ತ ಏನಿದೆ GDPಯದು ಆರೋಗ್ಯಕ್ಕೆ ಖರ್ಚು ಮಾಡ್ತಾ ಇರೋದು ಬಹಳ ಕಡಿಮೆ ಅನಿಸುತ್ತೆ. ನಮ್ಮ ರಾಜ್ಯದ ಜನಸಂಖ್ಯೆ, ನಮ್ಮ ರಾಜ್ಯದ ಆರೋಗ್ಯ ಸ್ಥಿತಿಗತಿಗಳು ಮತ್ತು ಪೌಷ್ಟಿಕತೆ, ನಮ್ಮಲ್ಲಿರುವಂತಹ ಬಡತನ, ನಿರುದ್ಯೋಗದ ಸಮಸ್ಯೆ ಇವೆಲ್ಲವನ್ನು ನೋಡಿದಾಗ ನಮ್ಮ ರಾಜ್ಯದಲ್ಲಿ ಆರೋಗ್ಯಕ್ಕೆ ಅಂತ ವೆಚ್ಚ ಆಗ್ತಾ ಇರುವಂತಹ ಹಣದ ಪ್ರಮಾಣ ತುಂಬ ಕಡಿಮೆ ಇದೆ ಅನ್ನೋದು ಈ ಅಂಕಿಅಂಶದಿಂದ ಕಂಡುಬರ್ತಾ ಇದೆ. Students, let us now first understand about the health status in Karnataka. Then we will move on to the nutrition status in Karnataka. There are 106,681 primary health centers, 253 community health centers, 8,143 family welfare centers and 124 urban healthcare centers in Karnataka. All these health centers which I told you just now belong to the public sector, that is the government sector. Apart from these government sector or the public sector health centers, there are many private health centers or hospitals operating across the state of Karnataka.
Many of these health centers, that is the government health centers, which I just now mentioned, are facing various types of problems such as lack of building, lack of toilet facilities, shortage of power, improper drinking water facility, shortage of medicines and medical staff, etc. So this is the apathetic condition of health centers in Karnataka. And due to all these problems faced by the health centers, the infant and maternal mortality rate continues to be high in Karnataka when compared to the developed country. So this speaks about a low health status in Karnataka. And on an average, the government of Karnataka is spending just 3.2% of its GDP on health. GDP means the total income of the state of Karnataka. Out of the total income earned by the state of Karnataka, only about 3.2% is spent on health facilities, which is very less when compared to the population of Karnataka, geographical area of Karnataka, the poverty and unemployment conditions of Karnataka. When compared to all these factors, the amount spent is said to be very less. ಈಗ ನಮ್ಮ ಕರ್ನಾಟಕದಲ್ಲಿ ಆರೋಗ್ಯ ಸೌಲಭ್ಯಗಳನ್ನು ಉತ್ತಮಗೊಳಿಸುವ ಸಲುವಾಗಿ ಕರ್ನಾಟಕ ಸರ್ಕಾರ ಹಾಕಿಕೊಂಡಿರುವ ಕೆಲವೊಂದು ಪ್ರಮುಖವಾದ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಂಡಳಿ. ಈ ಒಂದು ಮಂಡಳಿಯನ್ನು 2005-6ರಲ್ಲಿ ಸರ್ವ ಸ್ವಸ್ಥ ಅಭಿಯಾನದ ಒಂದು ಭಾಗವಾಗಿ ಎಲ್ಲರಿಗೂ ಆರೋಗ್ಯ ಎಂಬ ತತ್ವದೊಂದಿಗೆ ಇದನ್ನು ಸ್ಥಾಪಿಸಲಾಯಿತು. ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಪ್ರಮುಖ ರೋಗ ನಿಯಂತ್ರಣ ಕಾರ್ಯಕ್ರಮಗಳನ್ನು ಈ ಒಂದು ಮಂಡಳಿಯ ಕಾರ್ಯಕ್ರಮದ ಅಡಿಯಲ್ಲಿ ತರಲಾಗಿದೆ. ಜನರಿಗೆ ಸಮರ್ಥನೀಯ, ಕೈಗೆಟುಕುವ ಮತ್ತು ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಈ ಸಾರ್ವಜನಿಕ ಅಥವಾ ಸರ್ಕಾರಿ ವಲಯದ ಆರೋಗ್ಯ ಕೇಂದ್ರಗಳ ಮೂಲಕ ಒದಗಿಸುವುದು ಈ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಂಡಳಿಯ ಪ್ರಮುಖವಾದ ಉದ್ದೇಶವಾಗಿದೆ. ಇನ್ನು ಈ ಮಂಡಳಿಯ ಒಂದು ಪ್ರಮುಖವಾದ ಕಾರ್ಯಾಚರಣೆಯ ತಂತ್ರಗಳು ಅಂದರೆ ಸಾರ್ವಜನಿಕ ಆರೋಗ್ಯ ಸೇವೆಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಿಸಲು ಪಂಚಾಯತ್ ರಾಜ್ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಅಂದರೆ ಈ ಮಂಡಳಿ ಆರೋಗ್ಯ ಕೇಂದ್ರಗಳ ಸೇವೆಗಳ ಮೇಲ್ವಿಚಾರಣೆಯನ್ನು ಮಾಡೋದಕ್ಕೆ ಪಂಚಾಯತ್ ರಾಜ್ಯದವರಿಗೆ ವಹಿಸಿಕೊಟ್ಟು ಅವರಿಗೆ ಆ ನಿರ್ವಹಣಾ ಸಾಮರ್ಥ್ಯವನ್ನು ಹೆಚ್ಚಿಸೋದು. ಕುಟುಂಬ ಮಟ್ಟದಲ್ಲಿ ಆರೋಗ್ಯವನ್ನು ಉತ್ತೇಜಿಸಲು ಮಹಿಳಾ ಆರೋಗ್ಯ ಅಧಿಕಾರಿಗಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು. ಇದು ತಕ್ಕ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತೆಯರ ಹೆಸರಿನಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಪಂಚಾಯತ್ ಗ್ರಾಮ ಆರೋಗ್ಯ ಸಮಿತಿಯ ಮೂಲಕ ಪ್ರತಿ ಹಳ್ಳಿಗೆ ಆರೋಗ್ಯ ಯೋಜನೆಯನ್ನು ಸಿದ್ಧಪಡಿಸುವುದು. ಗ್ರಾಮ ಪಂಚಾಯಿತಿಯವರೇ ತಮ್ಮ ಹಳ್ಳಿಗೆ ಬೇಕಾಗಿರುವಂತಹ ಒಂದು ಆರೋಗ್ಯ ಯೋಜನೆಯನ್ನು ಸಿದ್ಧಪಡಿಸುವುದು ಇದರ ಇನ್ನೊಂದು ತಂತ್ರ. ಅಸ್ತಿತ್ವದಲ್ಲಿರುವ ಪ್ರಾಥಮಿಕ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಬಲಪಡಿಸುವುದು ಮತ್ತು ಪ್ರತಿ 1,00,000 ಜನಸಂಖ್ಯೆಗೆ 30ರಿಂದ 50 ಹಾಸಿಗೆಗಳನ್ನು ಒದಗಿಸುವುದು ಇನ್ನೊಂದು ತಂತ್ರವಾಗಿದೆ. ಆರೋಗ್ಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಯೋಜಿಸುವುದು. ಕುಡಿಯುವ ನೀರು, ನೈರ್ಮಲ್ಯ ಮತ್ತು ಪೌಷ್ಟಿಕಾಂಶದ ಪೂರೈಕೆಗಾಗಿ ಅಂತರ್ಜಿಲ್ಲಾ ಯೋಜನೆಯನ್ನು ವಿಸ್ತರಿಸುವುದು. ಆರೋಗ್ಯ ನೇಮಕಾತಿ ಮತ್ತು ಅಭಿವೃದ್ಧಿ ನೀತಿಗಳನ್ನು ಅಭಿವೃದ್ಧಿಪಡಿಸುವುದು. ತಂಬಾಕು ಮತ್ತು ಮದ್ಯ ಸೇವನೆಯನ್ನು ನಿಯಂತ್ರಿಸಲು, ಜನರ ಜೀವನ ಮಟ್ಟವನ್ನು ಆ ಮೂಲಕ ಸುಧಾರಿಸಲು ಮತ್ತು ಈ ತಂಬಾಕು ಸೇವನೆಯನ್ನು ತಡೆಗಟ್ಟುವ ಆರೋಗ್ಯ ರಕ್ಷಣೆಯನ್ನು ಅಭಿವೃದ್ಧಿಪಡಿಸೋದು. ಇದಿಷ್ಟು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಂಡಳಿಯ ಕಾರ್ಯಾಚರಣೆಯ ಪ್ರಮುಖವಾದ ತಂತ್ರಗಳೆನಿಸಿಕೊಂಡಿವೆ. Dear students, let us now understand about very important health programs introduced by the government of Karnataka in order to improve the health status in the state. Among these programs, the most important one is the National Rural Health Mission, which was set up in 2005-06 as a part of the National Mission Sarva Swastha Abhiyan, and the main principle of this National Rural Health Mission is Health for All.
Once this mission was set up, the Family Welfare Program and Control of Major Diseases Program was brought under this measure. Providing justifiable, affordable, and good quality health services to people are the main objectives. So, without any discrimination, providing a justice with respect to health services, providing it at an affordable price, a very normal price or free of cost in many cases, and providing good health services to people these are the main objectives of this mission. Now let us understand about the strategies of this National Rural Health Mission. Firstly, to increase the capacity of Panchayat Raj to supervise and maintain the public health services. So the maintenance and supervision of these public health centers will be given to the village level or the taluk level Panchayat Raj, and to do so, firstly their capacity should be increased by giving certain awareness and training to them. Secondly, to increase the participation of women health officers in promoting health at every family level. So this has been carried on very successfully in rural areas of Karnataka under the name of Asha health workers. Preparing a health plan for every village through the Panchayat Gram Health Committee. So every village will prepare its own health plan with the help of its Panchayat Raj committee. Strengthening the existing primary and community health centers and providing a minimum of 30 and a maximum of 50 beds for every 1 lakh population. Coordinating the health and family welfare program at national, state and district levels. Inter-district planning to be extended to supply of drinking water, sanitation and nutrition. Developing health recruitment and development policies. And developing a preventive health care to control the consumption of tobacco and liquor and to improve the standard of living of the people in the rural area. So to avoid or to de-addict the people who have got addicted to the consumption of tobacco and liquor, along with regular healthcare centers, a preventive healthcare should also be developed as per the strategy of the National Rural Health Mission. ಎರಡನೇ ಮುಖ್ಯವಾದ ಆರೋಗ್ಯ ಯೋಜನೆ ಕರ್ನಾಟಕದಲ್ಲಿ ಅಂತಂದರೆ ಜನನಿ ಸುರಕ್ಷಾ ಯೋಜನೆ. ಸಾಂಸ್ಥಿಕ ವಿತರಣೆಗಳನ್ನು ಹೆಚ್ಚಿಸುವ ಮತ್ತು ಆ ಮೂಲಕ ಶಿಶು ಮತ್ತು ತಾಯಿಯ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ರಾಷ್ಟ್ರೀಯ ಹೆರಿಗೆ ಪ್ರಯೋಜನ ಯೋಜನೆಯ ಬದಲಿಗೆ 2005ರಲ್ಲಿ ಈ ಜನನಿ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತರಲಾಯಿತು. ಅಂದರೆ ಆದಷ್ಟು ಡೆಲಿವರಿಗಳನ್ನು ಅಂದರೆ ಪ್ರಸವಗಳನ್ನು ಸಾಂಸ್ಥಿಕವಾಗಿ ಅಂದರೆ ಆರೋಗ್ಯ ಕೇಂದ್ರಗಳಲ್ಲಿ ನಡೆಯೋ ಹಾಗೆ ಮಾಡುವ ಮೂಲಕ ಶಿಶು ಮತ್ತು ತಾಯಿಯ ಮರಣ ದರವ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. The second health program in Karnataka is the Janani Suraksha Yojana, which was introduced in 2005 in place of National Maternity Benefit Scheme with an objective of increasing institutional deliveries and thereby reducing infant and maternal mortality rate. That is, the delivery should take place in institutions, that is in hospitals and not at homes. So if this institutional deliveries are increased, then gradually the infant mortality and maternal mortality rates can be decreased. That is the objective of this program. ಮೂರನೇ ಆರೋಗ್ಯ ಕಾರ್ಯಕ್ರಮ ಅಂದರೆ ರಾಷ್ಟ್ರೀಯ ಪಟ್ಟಣ ಆರೋಗ್ಯ ಮಂಡಳಿ. ಒಂದು ಗ್ರಾಮೀಣ ಆರೋಗ್ಯಕ್ಕೆ ಒಂದು ಪ್ರತ್ಯೇಕ ಮಂಡಳಿ ಆದರೆ ಪಟ್ಟಣ ಆರೋಗ್ಯಕ್ಕೆ ಇನ್ನೊಂದು ಪ್ರತ್ಯೇಕ ಮಂಡಳಿಯ ಸ್ಥಾಪನೆ. ನಗರ ಬಡವರ ಆರೋಗ್ಯ, ಕೊಳಗೇರಿ ನಿವಾಸಿಗಳ ಆರೋಗ್ಯ ಅಗತ್ಯತೆಗಳನ್ನು ಪೂರೈಸಲು ಇದನ್ನು ಸ್ಥಾಪಿಸಲಾಯಿತು. ನಗರದ ಬಡವರಿಗೆ ಮತ್ತು ಅವರ ಆರೋಗ್ಯ ವೆಚ್ಚಗಳಿಗಾಗಿ ಆರೋಗ್ಯ ವಿಮೆಯನ್ನು ಈ ಕಾರ್ಯಕ್ರಮದ ಮೂಲಕ ನೀಡಲಾಗುತ್ತೆ.
ದತ್ತಿ ಆಸ್ಪತ್ರೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳೊಂದಿಗೆ ಈ ಮಂಡಳಿ ಸಮನ್ವಯವನ್ನು ಮಾಡಿಕೊಂಡು ನಗರಗಳಲ್ಲಿ ಆರೋಗ್ಯದ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ನಗರದ ಬಡವರ ಆರೋಗ್ಯ ಅಗತ್ಯತೆಗಳಿಗಾಗಿ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವುದು ಇದರ ಇನ್ನೊಂದು ಮುಖ್ಯ ಉದ್ದೇಶ. The third health program in Karnataka is the National Urban Health Mission. So we just now came to know about the National Rural Health Mission. So there is a separate program for urban health that is called as National Urban Health Mission. This was set up to meet the health requirements of urban poor, especially the slum dwellers, the slum people in urban areas. Under this mission, health insurance will be provided to the urban poor to meet their health expenses. And this mission will coordinate with the charitable hospitals and the non-government organizations in the urban area to improve the health status. Providing healthcare facility for various health requirements of urban poor is another major objective of this mission. ಮತ್ತೊಂದು ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ ಕರ್ನಾಟಕದಲ್ಲಿ ಅಂದರೆ ಪ್ರಾಥಮಿಕ ಆರೋಗ್ಯ ಉಪಚಾರ. ಜಿಲ್ಲಾ ಮಟ್ಟಕ್ಕಿಂತ ಕೆಳಗಿರುವ ಎಲ್ಲ ಆರೋಗ್ಯ ಸೌಲಭ್ಯಗಳ ಮರುಸಂಘಟನೆ ಮತ್ತು ಪುನರ್ರಚನೆ ಮಾಡೋದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ. ಈ ಜಿಲ್ಲಾ ಮಟ್ಟಕ್ಕಿಂತ ಕೆಳಗಿನ ಹಂತದಲ್ಲಿರುವಂತಹ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಜಿಲ್ಲಾ ಆಸ್ಪತ್ರೆಯೊಡನೆ ಅವು ಸಮನ್ವಯವನ್ನು ಹೊಂದಿರಬೇಕು. ಜಿಲ್ಲಾ ಆಸ್ಪತ್ರೆಯೊಡನೆ ಸಂಪರ್ಕವನ್ನು ಹೊಂದಿರಬೇಕು ಮತ್ತು ತಮ್ಮಲ್ಲೇ ಸಂಪರ್ಕ ಮತ್ತು ಸಮನ್ವಯವನ್ನು ಹೊಂದಿರಬೇಕು. ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಆ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಬೇರೆಯವರ ಸಹಾಯ ಪಡೆಯೋದಕ್ಕೆ ಅನುಕೂಲ ಆಗಬೇಕು ಅನ್ನೋದು ಇದರ ಉದ್ದೇಶ. ಮತ್ತು ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಸಾರಿಗೆ ಸೌಲಭ್ಯಗಳ ಸುಧಾರಣೆಯನ್ನು ಮಾಡೋದು ಈ ಕಾರ್ಯಕ್ರಮದ ಇನ್ನೊಂದು ಉದ್ದೇಶ. Another important health program in Karnataka is the primary health care, which aims at reorganizing and restructuring of all health facilities below the district level. So all the health centers which are below the district level will be reorganized and restructured, and all hospitals should have communication with each other and function with coordination. This would help them to meet the emergency situations very effectively, and it also aims at improvement of transport facilities to all the health centers at village levels and taluk levels. ಮತ್ತೊಂದು ಕರ್ನಾಟಕದ ಆರೋಗ್ಯ ಕಾರ್ಯಕ್ರಮ ಅಂತಂದರೆ ಮಾಧ್ಯಮಿಕ ಮತ್ತು ತೃತೀಯ ಆರೋಗ್ಯ ಉಪಚಾರ. ಅಂದರೆ ಈ ಕೇಂದ್ರಗಳ ದಕ್ಷ ಮಾಧ್ಯಮಿಕ ಮತ್ತು ತೃತೀಯ ಆರೋಗ್ಯ ಕೇಂದ್ರಗಳೇನಿರುತ್ತೆ ಇವುಗಳಲ್ಲಿ ದಕ್ಷ ಮತ್ತು ವೃತ್ತಿಪರ ಆಡಳಿತವನ್ನು ಉತ್ತೇಜಿಸೋದು. ಈ ಕೇಂದ್ರಗಳಲ್ಲಿ ಮೇಲ್ವಿಚಾರಕರಾಗಿ ವೃತ್ತಿಪರರನ್ನು ಅಧಿಕಾರಿಗಳನ್ನಾಗಿ ನೇಮಿಸೋದು. ಆರೋಗ್ಯ ಕೇಂದ್ರಗಳಿಗೆ ತಾತ್ಕಾಲಿಕ ಆಧಾರದ ಮೇಲೆ ವಿವಿಧ ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವಂತಹ ಅವಕಾಶವನ್ನು ಈ ಮಾಧ್ಯಮಿಕ ಮತ್ತು ತೃತೀಯ ಆರೋಗ್ಯ ಕೇಂದ್ರಗಳಿಗೆ ಕೊಡೋದು. ಅಂದರೆ ಸರ್ಕಾರ ನೇಮಕ ಮಾಡಿ ವೈದ್ಯಕೀಯ ಸಿಬ್ಬಂದಿಯನ್ನು ಕಳಿಸ್ಕೊಡೋವರೆಗೂ ಕಾಯ್ದೇನೆ ಈ ಅವರ ಮಟ್ಟದಲ್ಲಿಯೇ ಮಾಧ್ಯಮಿಕ ಮತ್ತು ತೃತೀಯ ಆರೋಗ್ಯ ಕೇಂದ್ರಗಳೇನಿವೆ ಅವು ತಮಗೆ ಬೇಕಾಗಿರುವಂತಹ ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳೋದಕ್ಕೆ ಅವರಿಗೆ ವಿಶೇಷ ಅವಕಾಶವನ್ನು ಈ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಪಿಸಿಕೊಡಲಾಗಿದೆ. Another important health program in Karnataka is the secondary and tertiary health care, which aims at promoting efficient and professional administration of these secondary and tertiary healthcare centers, and a professional will be appointed as a supervisor, as an official in these centers for an effective management of these centers. And these centers will be provided a special opportunity to appoint various medical staff on temporary basis whenever need arises. ಮತ್ತೊಂದು ಕಾರ್ಯಕ್ರಮ ಅಂತಂದರೆ ಅತ್ಯವಶ್ಯಕ ಮೂಲಿಕೆಗಳಿಗೆ ಮತ್ತು ಔಷಧಿಗಳಿಗೆ ಪ್ರವೇಶಾಧಿಕಾರ. ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಆರೋಗ್ಯ ಕೇಂದ್ರಗಳಲ್ಲಿ ಕೈಗೆಟಕುವ ಬೆಲೆಗಳಲ್ಲಿ ಅಥವಾ ಸರಿಯಾದ ಸಮಯದಲ್ಲಿ ಔಷಧಿಗಳು ಒದಗುವಂತೆ ಮಾಡೋದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ.
Another important health program in Karnataka is the access to essential drugs and medicines. This program aims at providing medicines at affordable prices or at free of cost at a proper time in sufficient quantity at all levels of health centers, that is primary, secondary and tertiary health centers. ಸೊ ಇದಿಷ್ಟು ಕರ್ನಾಟಕದಲ್ಲಿನ ಆರೋಗ್ಯ ಸ್ಥಿತಿಗತಿಗಳ ಬಗೆಗಿನ ಮಾಹಿತಿ ಆಯಿತು. ಈಗ ಕರ್ನಾಟಕದಲ್ಲಿನ ಪೌಷ್ಟಿಕತೆಯ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ಪೌಷ್ಟಿಕತೆ ಅಂದ್ರೇನು, ಅದರ ಅರ್ಥ ಏನು? ಪೌಷ್ಟಿಕತೆ ಅಂದರೆ ಅಗತ್ಯವಾದ ಪ್ರಮಾಣದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಖನಿಜ, ಜೀವಸತ್ವಗಳು ಮತ್ತು ಕೊಬ್ಬು ನಂತಹ ವಿವಿಧ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸೋದಕ್ಕೆ ಪೌಷ್ಟಿಕತೆ ಅಂತ ಕರಿತೀವಿ. ಸೊ ಮನುಷ್ಯನ ದೇಹಕ್ಕೆ ಅನೇಕ ಪೋಷಕಾಂಶಗಳ ಅಗತ್ಯತೆ ಇದೆ. ಅದು ಸಾರಜನಕ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಖನಿಜ ಆಗಿರ್ಬೋದು, ಜೀವಸತ್ವ, ಈ ಥರ ಎಲ್ಲ ಅಂಶಗಳು ಸರಿಯಾದ ಪ್ರಮಾಣದಲ್ಲಿ ಇದ್ರೇ ನಾವು ಆರೋಗ್ಯಕರವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ಈ ಪೋಷಕಾಂಶಗಳೆಲ್ಲ ನಮಗೆ ಹೇಗೆ ಸಿಗುತ್ತೆ ಅಂದರೆ ನಾವು ತಿನ್ನುವಂತಹ ಆಹಾರದಲ್ಲಿ. ಹಾಗಾಗಿ ನಾವು ತಿನ್ನುವಂತಹ ಆಹಾರದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಪ್ರಮಾಣದಲ್ಲಿ ಈ ಎಲ್ಲ ಪೋಷಕಾಂಶಗಳು ಇರಬೇಕು. ಅಂತಹ ಆರೋಗ್ಯಕರವಾದ ಆಹಾರವನ್ನು ನಾವು ಸಮತೋಲಿತ ಆಹಾರ ಅಂತ ಕರಿತೀವಿ. ಈ ಸಮತೋಲಿತ ಆಹಾರವನ್ನು ಸೇವಿಸುವಂತಹ ಪ್ರಕ್ರಿಯೆಗೆ ನಾವು ಪೌಷ್ಟಿಕತೆ ಅಂತ ಕರಿತೀವಿ. ಸೊ ನಾವು ಸೇವಿಸುವಂತಹ ಆಹಾರದಲ್ಲಿ ಈ ಪೌಷ್ಟಿಕಾಂಶ ಅಂಶಗಳು ಅಗತ್ಯವಾಗಿ ಇರಬೇಕಾಗಿರುವಂತಹ ಪ್ರಮಾಣದಲ್ಲಿ ಕಂಡುಬರದೇ ಇದ್ದರೆ ಆಗ ಮನುಷ್ಯನಲ್ಲಿ ಅಪೌಷ್ಟಿಕತೆ ಉಂಟಾಗತ್ತೆ. ಆ ಥರದ ಆಹಾರ ಸೇವನೆಯಿಂದ ಮನುಷ್ಯನ ದೇಹಕ್ಕೆ ಪೋಷಕಾಂಶಗಳ ಕೊರತೆ ಉಂಟಾಗಿ ಅವನ ಆರೋಗ್ಯ ಸ್ಥಿತಿ ಏರುಪೇರಾಗುತ್ತೆ. ಅಂತಹ ಪರಿಸ್ಥಿತಿಗೆ ಅಪೌಷ್ಟಿಕತೆ ಅಂತ ಕರೆಯಲಾಗುತ್ತೆ. ಈ ಅಪೌಷ್ಟಿಕತೆ ಮೊದಲು ಉಂಟಾಗಿ ನಂತರ ಇದು ಹಾಗೆ ದೀರ್ಘಕಾಲದವರೆಗೂ ಮುಂದುವರೆದರೆ ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಮತ್ತು ದೇಹ ಬಹಳ ಬೇಗ ಅನೇಕ ರೋಗಗಳಿಗೆ ಬಲಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. So students, till now we understood about the health status and health information about Karnataka. Now let us understand about the nutritional aspects. What is this nutrition? What do we mean by nutrition? Nutrition basically means having a healthy and a balanced diet comprising of various nutrient components such as proteins, carbohydrates, minerals, vitamins and fat in a required quantity. Students, our body requires many nutrient components. It can be protein, carbohydrate, vitamin, mineral, fat or any other thing. So these are required in a certain quantity. It should not be less nor it should be more. So the food what we take in has all these components. So the food what we take in should comprise all these nutrient components in the required quantity. If it is present in a required quantity, then the food what we take is called as balanced diet. So nutrition means having this balanced diet. If in our diet, in our food, these nutrient components are not found in the required quantity, then it is called as undernourishment. So, and this undernourishment means our body is undernourished, is less nourished. It is getting only less of nutrient components. This undernourishment gradually leads to many health problems in an individual, and the body will lose its immunity and it may become easily susceptible to various kinds of diseases. ನಮ್ಮ ರಾಜ್ಯದಲ್ಲಿ ಅಪೌಷ್ಟಿಕತೆಯ ಪ್ರಮಾಣ ಬಹಳ ಹೆಚ್ಚಾಗಿರೋದು ಬಹಳ ವಿಷಾದನೀಯವಾದ ಸಂಗತಿಯಾಗಿದೆ.
ಈ ಅಪೌಷ್ಟಿಕತೆ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಮತ್ತು ಸ್ತ್ರೀಯರಲ್ಲಿ ಕಂಡುಬರ್ತಾ ಇರೋದು ತುಂಬ ಶೋಚನೀಯವಾದ ವಿಚಾರವಾಗಿದೆ. ಈ ಅಪೌಷ್ಟಿಕತೆಗೆ ಪ್ರಮುಖವಾದ ಕಾರಣಗಳೇನು ಅನ್ನೋದನ್ನು ತಿಳ್ಕೊಂಡ್ರೆ ಈ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಸುಲಭವಾಗುತ್ತೆ. ಮೊದಲಿಗೆ ಆಹಾರದ ಅಭದ್ರತೆ. ನಮ್ಮ ರಾಜ್ಯದಲ್ಲಿ ಅಪೌಷ್ಟಿಕತೆಗೆ ಮುಖ್ಯವಾದ ಕಾರಣ ಅಂದರೆ ಆಹಾರದ ಅಭದ್ರತೆ. ಅಂದರೆ ಸರಿಯಾದ ಸಮಯಕ್ಕೆ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಬೆಲೆಗೆ ಆಹಾರ ದೊರಕದೇ ಇರುವಂತಹ ಸ್ಥಿತಿಗೆ ಆಹಾರ ಅಭದ್ರತೆ ಅಂತ ಕರಿತೀವಿ. ಬಡತನದಿಂದಾಗಿ ಅಥವಾ ಆಹಾರದ ಸಮರ್ಪಕ ಪೂರೈಕೆಯ ಕಾರಣದಿಂದಾಗಿ ಈ ಅಭದ್ರತೆ ಜನರನ್ನು ಕಾಡ್ತಾ ಇದೆ. ಹಾಗಾಗಿ ಅವರಿಗೆ ಸಮತೋಲಿತ ಆಹಾರವನ್ನು ಸೇವಿಸೋದಕ್ಕೆ ಆಗದೆ ಅಪೌಷ್ಟಿಕತೆ ಉಂಟಾಗ್ತಾ ಇದೆ. ಡಿಯರ್ ಸ್ಟೂಡೆಂಟ್ಸ್, ಅಂಡರ್ ನ್ಯೂಟ್ರಿಷನ್ is found in a very large extent in the state of Karnataka. It is said to be one of the important problems in our state. And this undernutrition problem is found basically more in case of children and women. Many causes are responsible for this undernutrition. It becomes very essential for us to study these causes so that we can arrive at a solution to it. The first cause or the reason for undernutrition is food insecurity. Food insecurity is a situation where the people are not able to get sufficient food at a right time at affordable prices. Due to various reasons, this food security has become one of the major problem among the poor people in Karnataka, and this has resulted in undernutrition. ಎರಡನೇದು ಸಾರಜನಕದ ಕೊರತೆ. ನಾವು ತಿನ್ನುವ ಆಹಾರದಲ್ಲಿ ಸಾರಜನಕ ಸರಿಯಾದ ಪ್ರಮಾಣದಲ್ಲಿ ಇಲ್ಲದೇ ಇದ್ದರೆ ದೇಹಕ್ಕೆ ಅದರ ಕೊರತೆ ಉಂಟಾಗುತ್ತೆ. ಸಾರಜನಕ ದೇಹದ ಆರೋಗ್ಯದಲ್ಲಿ, ಅದರಲ್ಲೂ ಬೆಳೆಯುತ್ತಿರುವಂತಹ ಮಕ್ಕಳ ಒಂದು ಆರೋಗ್ಯಕ್ಕೆ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಪೌಷ್ಟಿಕಾಂಶ. ಈ ಸಾರಜನಕದ ಕೊರತೆ ಮಕ್ಕಳಲ್ಲಿ ಬಂದಾಗ ಅಪೌಷ್ಟಿಕತೆಗೆ ಇದು ಮುಖ್ಯವಾದ ಕಾರಣವಾಗುತ್ತೆ. ಸಾರಜನಕ ಹೆಚ್ಚಾಗಿ ಇರುವಂತಹ ಆಹಾರವನ್ನು ಸೇವಿಸದೇ ಇರೋದು, ಆಹಾರದ ಲಭ್ಯತೆ ಇಲ್ಲದೆ ಇರೋದು ಈ ಅಪೌಷ್ಟಿಕತೆಗೆ ಪ್ರಮುಖ ಕಾರಣ ಅನ್ನಿಸ್ಕೊಂಡಿದೆ. Protein deficiency is another cause for undernutrition, mainly in case of children. Growing children require large amount of protein intake. Children should take food which are very rich in protein. But due to unavailability of protein-rich food or non-affordability of this protein-rich food has led to protein deficiency in children, resulting in undernutrition. ಮೂರನೇದು ತಾಯಿಯ ಹಾಲುಣಿಸುವಿಕೆಯ ಕೊರತೆ. ತಾಯಿಯ ಹಾಲು ಸಾಕಷ್ಟು ಸಾರಜನಕವನ್ನು ಮತ್ತು ಇತರ ಪೌಷ್ಟಿಕಾಂಶಗಳನ್ನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರೋದ್ರಿಂದ ಮಕ್ಕಳಿಗೆ, ಅದರಲ್ಲೂ ಶಿಶುಗಳಿಗೆ ಇದು ಸೂಕ್ತವಾದ ಆಹಾರ ಅಂತ ಅನ್ನಿಸ್ಕೊಂಡಿದೆ. ಆದರೆ ಹಲವಾರು ಕಾರಣಗಳಿಂದಾಗಿ, ನಮ್ಮಲ್ಲಿರುವ ಬಡತನದಿಂದ, ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗುವ ಕಾರಣದಿಂದ ಅಥವಾ ಹೆಣ್ಣು ಮಕ್ಕಳಲ್ಲಿನ ಅಪೌಷ್ಟಿಕತೆಯ ಕಾರಣದಿಂದಾಗಿ ತಾಯಿಯು ಹಾಲುಣಿಸುವಿಕೆಯ ಕೊರತೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇದರಿಂದ ಈ ಹಾಲುಣಿಸುವಿಕೆಯ ಕೊರತೆ ಇರೋದರಿಂದ ಶಿಶುಗಳಿಗೆ ಸರಿಯಾದ ಪೌಷ್ಟಿಕಾಂಶತೆ ಆ ಇಳಿ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಸಿಗದೆ ಅಪೌಷ್ಟಿಕತೆಗೆ ಕಾರಣ ಆಗಿದೆ. Deficiency in breastfeeding is another cause for undernutrition. The breast milk is said to be very rich in protein and other nutrient components, but due to various reasons like poverty, and women are compelled to go to work after delivery, and the undernutrition in mothers has led to deficiency in breastfeeding. So due to this, the infants are not getting proper nutrition and suffering from undernutrition. ಮತ್ತೊಂದು ಕಾರಣ ಅಂದರೆ ಆರೋಗ್ಯ ಸೌಲಭ್ಯಗಳ ಕೊರತೆ. ಸೊ ನಮ್ಮಲ್ಲಿ ಸಾಕಷ್ಟು ಆರೋಗ್ಯ ಸೌಲಭ್ಯಗಳು ಹಳ್ಳಿಗಳ ಮಟ್ಟದಲ್ಲಿ ಇಲ್ಲದೇ ಇರೋದು
ಇರಲೇದೇ ಇರೋದ್ರಿಂದ ತಾಯಿ ಆಗುವಂತಹ ಹೆಣ್ಣು ಮಕ್ಕಳಿಗೆ ಸರಿಯಾದ ಆರೋಗ್ಯ ಸೌಲಭ್ಯಗಳು ದೊರಕದೇ ಇದ್ದು ಪೌಷ್ಟಿಕಾಂಶದ ಬಗ್ಗೆ ಅರಿವು ಮೂಡಿಸದೇ ಇರೋದ್ರಿಂದ ತಾಯಿ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. Scarcity of health services in Karnataka is also another cause for undernutrition. Especially in the villages, the expected or the pregnant mothers are not getting proper nutrition and also health services, and they are not aware about the nutrition intake during pregnancy. So due to all these reasons, there is a lot of undernutrition among the mothers and children. ಮತ್ತೊಂದು ಕಾರಣ ಅಂದರೆ ದುರ್ಬಲ ಪರಿಸರ. ನಾವು ವಾಸಿಸುವಂತಹ ಪರಿಸರ ದುರ್ಬಲವಾಗಿದ್ದು ಬಹಳ ಕಲುಷಿತವಾಗಿರೋದ್ರಿಂದ ಅನೇಕ ಮಾಲಿನ್ಯಗಳಿಂದ ಕೂಡಿರೋದ್ರಿಂದ ಕೂಡ ಇಲ್ಲಿ ಬೆಳೆಯುವಂತಹ ಬೆಳೆಯಲ್ಲಿ ಸರಿಯಾದ ಪ್ರಮಾಣದ ಪೌಷ್ಟಿಕಾಂಶತೆಯ ಕೊರತೆ ಇರೋದ್ರಿಂದ ಅಪೌಷ್ಟಿಕತೆ ಉಂಟಾಗ್ತಾ ಇದೆ. Weak environment is also resulting in undernutrition. The environment in which we are residing is very weak, it's very destroyed, and due to lot of pollution and other problems in the environment, the food grown here does not have the proper nutritional components, and hence it has resulted in undernutrition. ಮತ್ತೊಂದು ಮುಖ್ಯವಾದ ಕಾರಣ ಅಂದರೆ ಬಡತನ ಇರೋದ್ರಿಂದ ಸರಿಯಾದ ಆಹಾರವನ್ನು ಕೊಂಡುಕೊಳ್ಳುವ ಶಕ್ತಿ ಇಲ್ಲದೆ ಪೌಷ್ಟಿಕಾಂಶದ ಆಹಾರವನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ದಾರುಣ ಸ್ಥಿತಿ ಬಡತನದಿಂದ ಇರೋದ್ರಿಂದ ಪೌಷ್ಟಿಕತೆ ನಮ್ಮ ಗ್ರಾಮೀಣ ಭಾಗದ ಜನರಲ್ಲಿ ಮತ್ತು ನಗರದ ಬಡ ಕುಟುಂಬಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. Poverty is another important problem for undernutrition in our state. Due to poverty, the poor families are not able to afford for good nutrition food both in rural and urban areas, and hence it has resulted in undernutrition. ಮತ್ತೊಂದು ಪ್ರಮುಖ ಕಾರಣ ಅಂದರೆ ಗರ್ಭಿಣಿಯರಲ್ಲಿ ಮಕ್ಕಳಲ್ಲಿ ಪೌಷ್ಟಿಕಾಂಶಗಳ ಕೊರತೆ. ನಾನು ಆಗಲೇ ಹೇಳಿದಂಗೆ ತಿಳುವಳಿಕೆಯ ಕೊರತೆಯಿಂದ, ಬಡತನದಿಂದ ಮತ್ತು ಅನೇಕ ಕಾರಣಗಳಿಂದ ಗರ್ಭಿಣಿ ಸ್ತ್ರೀಯರಲ್ಲಿ ಮತ್ತು ಹುಟ್ಟಿದಂತಹ ನವಜಾತ ಶಿಶುಗಳಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಅಪೌಷ್ಟಿಕತೆಯ ಪ್ರಮಾಣ ನಮ್ಮ ರಾಜ್ಯದಲ್ಲಿ ಜಾಸ್ತಿಯಾಗಿದೆ. Deficiency of nutrition among pregnant women and children has increased undernutrition problem in the state of Karnataka. ಈ ಪೌಷ್ಟಿಕಾಂಶತೆಯ ಕೊರತೆಯನ್ನು ಅಥವಾ ಈ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಕ್ರಮಗಳೇನು, ಅಥವಾ ಪೌಷ್ಟಿಕಾಂಶವನ್ನು ಹೆಚ್ಚಿಸೋದಕ್ಕೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಕ್ಕಳಿಗೆ ಪೌಷ್ಟಿಕತೆ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸುವುದು. ಸೊ ಅನೇಕ ಆರೋಗ್ಯ ಕೇಂದ್ರಗಳಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಹೊರಗಿನ ವೈದ್ಯಕೀಯ ರೂಪದಲ್ಲಿ ಪೌಷ್ಟಿಕ ಅಂದರೆ ಟಾನಿಕ್ಗಳನ್ನು ಮೂಲಕ ಆಗಿರ್ಬೋದು, ಆ ಥರ ಪೌಷ್ಟಿಕಾಂಶವನ್ನು ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಪೌಷ್ಟಿಕಾಂಶತೆಯನ್ನು ಹೆಚ್ಚಿಸುವಂತಹ ಕ್ರಮಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೈಗೊಳ್ಳಲಾಗ್ತಾ ಇದೆ. Now let us understand about the measures to increase nutrition in Karnataka. The first measure is nutrition and health services for children. Special measures have been taken up by the government to increase the nutrition and health services for children both in rural and urban areas. ಎರಡನೇದು ಪೌಷ್ಟಿಕ ಆಹಾರದ ಪೂರೈಕೆ. ಅಂಗನವಾಡಿಯಲ್ಲಿ ಮಕ್ಕಳಿಗೆ ಮತ್ತು ಹಳ್ಳಿಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರದ ಪೂರೈಕೆಯನ್ನು ಸರ್ಕಾರದ ವತಿಯಿಂದ ಕೈಗೊಳ್ಳಲಾಗ್ತಾ ಇದೆ. ಮಕ್ಕಳಿಗೆ ಶಾಲೆಯಲ್ಲಿ ಬಿಸಿ ಊಟದ ವ್ಯವಸ್ಥೆ, ಮೊಟ್ಟೆ, ಹಾಲಿನ ಪೂರೈಕೆ ಇವೆಲ್ಲವೂ ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಪೌಷ್ಟಿಕಾಂಶವನ್ನು ಮಕ್ಕಳಲ್ಲಿ ಹೆಚ್ಚಿಸುವ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ ಒಂದು ತಿಳುವಳಿಕೆಯನ್ನು ಮೂಡಿಸಿ ಮತ್ತು ಅವರಿಗೆ ಸಹಾಯಧನವನ್ನು ಕೊಡೋದ್ರ ಮೂಲಕ ಪೌಷ್ಟಿಕತೆಯ ಪ್ರಮಾಣವನ್ನು ಹೆಚ್ಚಿಸ್ತಾ ಇದೆ. Provision of nutritious food. The provision of nutritious food is made to children in Anganwadis, schools, by providing them midday meals, milk, egg, etc. And even for pregnant ladies, financial help is given by the government for them
to have nutritious food during their pregnancy. ಮತ್ತೊಂದು ಕ್ರಮ ಅಂದರೆ ಮಕ್ಕಳ ನಡುವೆ ಅಂತರ. ದಂಪತಿಗಳು ಮಕ್ಕಳ ನಡುವೆ ಜನನದ ನಡುವೆ ಅಂತರವನ್ನು ಕಾಪಾಡೋದು ಪೌಷ್ಟಿಕಾಂಶವನ್ನು ಹೆಚ್ಚಿಸೋದಕ್ಕೆ ಮತ್ತೊಂದು ಮುಖ್ಯವಾದ ಕ್ರಮವಾಗಿರುತ್ತೆ. ಒಂದು ಪ್ರಸವದ ನಂತರ ಮಗುವಿನ ಜನನದ ನಂತರ ತಾಯಿ ಸಾಕಷ್ಟು ಪೌಷ್ಟಿಕಾಂಶವನ್ನು ಕಳೆದುಕೊಂಡು ಅಪೌಷ್ಟಿಕತೆಯಿಂದ ನರಳುತ್ತಾ ಇರ್ತಾಳೆ. ಅದನ್ನು ಮತ್ತೆ ದೇಹ ಪೌಷ್ಟಿಕಾಂಶವನ್ನು ಮತ್ತೆ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಸಮಯದ ಅವಕಾಶ ಬೇಕಾಗುತ್ತೆ. ಹಾಗಾಗಿ ಮಕ್ಕಳ ನಡುವೆ ಅಂತರದ ಬಗ್ಗೆ ಯೋಜನೆ ಮಾಡಿಕೊಂಡು ಆ ರೀತಿ ಮಕ್ಕಳನ್ನು ಪಡೆದುಕೊಂಡ್ರೆ ಅಪೌಷ್ಟಿಕಾಂಶದ ಕೊರತೆಯನ್ನು ಅಥವಾ ಅಪೌಷ್ಟಿಕಾಂಶದ ಸಮಸ್ಯೆಯನ್ನು ನಿವಾರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೇಂಟೈನಿಂಗ್ ಗ್ಯಾಪ್ ಬಿಟ್ವೀನ್ ಚಿಲ್ಡ್ರನ್ ಈಸ್ ಅನದರ್ ಇಂಪಾರ್ಟೆಂಟ್ ಮೆಷರ್ ಟು ಇನ್ಕ್ರೀಸ್ ನ್ಯೂಟ್ರಿಷನ್. When mother gives birth to a child, she loses a lot of nutrition and becomes undernourished. It takes a lot of time for her body to recover the nutrition. So hence there should be a minimum gap given between the birth of children so that mother regains back all her nutrition and passes on the same to the next child during its birth. ಕೊನೆಯದಾಗಿ ಕಿಶೋರಿ ಶಕ್ತಿ ಯೋಜನೆ. ಹೆಣ್ಣು ಮಕ್ಕಳಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. 2 ಹಂತಗಳಲ್ಲಿ ಈ ಯೋಜನೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಒಂದು 10 ವರ್ಷದಿಂದ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ, ಮತ್ತೊಂದು 15ರಿಂದ 20 ವರ್ಷ ಒಳಗಿನ ಹೆಣ್ಣು ಮಕ್ಕಳಿಗೆ 2 ಘಟ್ಟಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಮೊದಲನೇ ಘಟ್ಟದಲ್ಲಿ ಬಾಲಕಿಯರಿಗೆ, ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಪೌಷ್ಟಿಕಾಂಶದ ಆಹಾರವನ್ನು ಕೊಡುವಂತಹ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ. 2ನೇ ಹಂತದಲ್ಲಿ ಅವರಿಗೆ ತರಬೇತಿ ಮತ್ತು ಉದ್ಯೋಗಾವಕಾಶಗಳನ್ನು ದೊರಕಿಸುವುದರ ಮೂಲಕ ಅವರಿಗೆ ಆದಾಯವನ್ನು ಹೆಚ್ಚಿಸಿ ಅವರು ಪೌಷ್ಟಿಕಾಂಶವನ್ನು ಆಹಾರವನ್ನು ಕೊಂಡುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸಲಾಗ್ತಾ ಇದೆ. Kishori Shakti Yojana is another important measure taken up by the government of Karnataka to increase nutrition among girls in Karnataka. This scheme has been implemented at 2 levels. The first level is for girls, children between the age of 10 and 15. And secondly, for second stage of this program is for girl students between the age of 15 to 20 years. At the first stage, the government ensures the supply of nutritious food to the girls between the age of 10 to 15. And at the second level of this program, the government ensures that education, training and employment opportunities are given to the girl so that her standard of living will improve, her income will increase, and she can afford the purchase of nutritious food. So this is a step taken towards increasing nutrition among girls and women in Karnataka. ಸೊ ವಿದ್ಯಾರ್ಥಿಗಳೇ, ಇದುವರೆಗೂ ಆರೋಗ್ಯ ಮತ್ತು ಪೌಷ್ಟಿಕತೆ ಆರ್ಥಿಕತೆಗೆ ಎಷ್ಟು ಮುಖ್ಯವಾಗಿದೆ ಮತ್ತು ಕರ್ನಾಟಕದಲ್ಲಿ ಈ 2 ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ರಾಜ್ಯದಲ್ಲಿ ಆರೋಗ್ಯ ಮತ್ತು ಪೌಷ್ಟಿಕತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಆದರೂ ಕೂಡ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಈ ಪ್ರಯತ್ನಗಳು ಸಾಕಾಗ್ತಾ ಇಲ್ಲ. ಈ 2 ವಿಷಯಗಳಿಗೆ ಸಂಬಂಧಪಟ್ಟಂತೆ, ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳು ಈಗಲೂ ಸಹ ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾ ಇದೆ. ಈ ಸಮಸ್ಯೆಗಳನ್ನು ಬಗೆಹರಿಸಿ ಉತ್ತಮ ರೀತಿಯಲ್ಲಿ ಆರೋಗ್ಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಇನ್ನೂ ಸಾಕಷ್ಟು ಗಂಭೀರವಾದ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕಾಗಿರೋದು ಅತ್ಯವಶ್ಯಕವಾಗಿದೆ. ಸೊ ಸ್ಟೂಡೆಂಟ್ಸ್, till now I have explained to you how important health and nutrition are to an economy, and I have also explained to you about the health and nutrition status in Karnataka. And in spite of Karnataka government putting in lot of efforts to develop these 2 facilities, yet a lot has to be achieved. Health and nutrition are facing many problems in the state.
So hence serious measures have to be taken to solve these problems and to develop the health sector to a further extent in the Karnataka economy. Thank you.